ಕುಮಟಾದಲ್ಲಿಂದು 3,000ಕ್ಕೂ ಅಧಿಕ ಅರಣ್ಯವಾಸಿಗಳು ಉಪವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದರು. ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನೆ ನೆಪದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿರುವವರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದರು. ಕುಮಟಾ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿಗೆ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಅಧ್ಯಕ್ಷರಾಗಿದ್ದು, ಇಂದು ಉಪವಿಭಾಗಾಧಿಕಾರಿ ಕಚೇರಿಗೆ ಅರಣ್ಯ ಅತಿಕ್ರಮಣದಾರರು ಆಗಮಿಸಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಎಲ್ಲರೂ ಆಕ್ಷೇಪಣಾ ಪತ್ರ ಸಲ್ಲಿಸಿದರು. ಕಾನೂನಲ್ಲೂ 3 ತಲೆಮಾರಿನ ಅರಣ್ಯವಾಸಿಯ ವೈಯಕ್ತಿಕ ನಿರ್ದಿಷ್ಟವಾದ ದಾಖಲೆಗಳು ಕೇಳುವ ಪದ್ಧತಿಯಾಗಲಿ ಕಾನೂನಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಇದು ನಮ್ಮ ಪ್ರತಿಪಾದನೆ. ಇವತ್ತು ನೀವು ಸಲ್ಲಿಸಿರುವಂತ ಆಕ್ಷೇಪದಲ್ಲಿ ಉಲ್ಲೇಖವಾಗಿದೆ. ಆಕ್ಷೇಪದಲ್ಲಿ ಎರಡನೇ ವಿಷಯ ಅಂತ ಹೇಳಿದ್ರೆ, ಈ ದಾಖಲೆಗಳಲ್ಲಿ ನಾವು ಹೇಳ್ತಾ ಇರುವುದಂದ್ರೆ ಸೆಪ್ಟೆಂಬರ್ 6, 2012ಕ್ಕೆ ತಿದ್ದುಪಡಿಯಾಗಿದೆ. ನಿರ್ದಿಷ್ಟವಾದ ದಾಖಲೆಗಳಿಗೆ ಉಪವಿಭಾಗ ಸಮಿತಿಗಳಿರ್ಬೋದು ಅಥವಾ ಜಿಲ್ಲಾ ಸಮಿತಿಗಳಿರ್ಬೋದು, ಯಾವುದೇ ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲಂತ ಕಾನೂನು ತಿದ್ದುಪಡಿ ಸೆಪ್ಟೆಂಬರ್ 6, 2012ಕ್ಕೆ ಆಗಿದೆ. ಇದು ಮೊದಲನೆಯದು. ನವೆಂಬರ್ 28/11/2024ರಂದು ಮುಖ್ಯ ಕಾರ್ಯದರ್ಶಿ ಸಮಿತಿಯು ರಾಜ್ಯದಾದ್ಯಂತ ವಿವಿಧ ಅರಣ್ಯ ಹಕ್ಕು ಸಮಿತಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಪುನರ್ ಪರಿಶೀಲಿಸಲು ನಿರ್ದೇಶನ ನೀಡಿರುತ್ತದೆ. ಅಪೂರ್ಣ, ಅಸ್ತಿತ್ವವಿಲ್ಲದ ಕಾನೂನುಬಾಹಿರ ಹಕ್ಕು ಸಮಿತಿಗಳಿಂದ ಅರ್ಜಿ ಸಲ್ಲಿಸಲು ಸಮಿತಿಯಲ್ಲಿ 50% ಸದಸ್ಯರ ಅನುಪಸ್ಥಿತಿಯಲ್ಲಿ ಅರ್ಜಿ ವಿಲೇವಾರಿ ಮಾಡಲು ಪ್ರಾರಂಭಿಸುವುದಕ್ಕೆ ಅರ್ಜಿಯಲ್ಲಿ ಆಕ್ಷೇಪದಲ್ಲಿ ಉಲ್ಲೇಖಿಸಲಾಗಿದೆ. ಈ ವೇಳೆ ಮಾತನಾಡಿದ ರವೀಂದ್ರ ನಾಯ್ಕ್ ಅವರು, ಕಾನೂನು ವ್ಯತಿರಿಕ್ತವಾಗಿ ಉಚ್ಚ ನ್ಯಾಯಾಲಯದ ಮತ್ತು ಕೇಂದ್ರ ಸರ್ಕಾರದ ಆದೇಶ ನಿರ್ಲಕ್ಷಿಸಿ 3 ತಲೆಮಾರಿನ ನಿರ್ದಿಷ್ಟ 1930ರ ಪೂರ್ವದ ದಾಖಲೆಗೆ ಸಾಕ್ಷ್ಯ ಒದಗಿಸಲು ಸಮಿತಿಗಳು ನೋಟಿಸ್ ನೀಡುತ್ತಿರುವುದು ಕಾನೂನುಬಾಹಿರ ಎಂದು ಹೇಳಿದರು. ಮೂರನೇದು, ಗುಜರಾತ್ ಹೈಕೋರ್ಟ್ ಸಹಿತ ಸ್ಪಷ್ಟವಾಗಿ ಒಂದು ತೀರ್ಮಾನ ಮಾಡಿದೆ, ನಿರ್ದೇಶನ ಕೊಟ್ಟಿದೆ. ಯಾವ ಅರಣ್ಯವಾಸಿಗಳೂ ಸಹಿತ ಡಾಕ್ಯುಮೆಂಟರಿ ಎವಿಡೆನ್ಸ್ ಮೇಲೆ ಅರ್ಜಿಗಳನ್ನ ತಿರಸ್ಕಾರ ಮಾಡಬಾರ್ದು. ಇದು ತಪ್ಪು, ಇದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಗುಜರಾತ್ ಮಾನ್ಯ ಹೈಕೋರ್ಟ್ ಸಹಿತ ತೀರ್ಮಾನ ಮಾಡಿದೆ. ಹಾಗಾಗಿ ನಿಮ್ಮ ಪ್ರಕ್ರಿಯೆ ಕಾನೂನು ಬಾಹಿರಾಗಿರೋದ್ರಿಂದ, ಈ ಪ್ರಕ್ರಿಯೆ ಕಾನೂನಲ್ಲಿ ಅಸಿಂಧುವಾಗಿರೋದ್ರಿಂದ ಇವತ್ತು ನಾವು ಆಕ್ಷೇಪವನ್ನು ವ್ಯಕ್ತಪಡಿಸಿ ಎಲ್ಲ ಒಂದು ಸುಮಾರು 3,000 ಆಕ್ಷೇಪಣಾ ಪತ್ರವನ್ನು ಇವತ್ತು ತಮ್ಮ ಕಚೇರಿಗೆ ಸಲ್ಲಿಸ್ತಾ ಇದ್ದೇವೆ. ತಾವು ಅತಿ ಶೀಘ್ರದಲ್ಲಿ ಸರ್ಕಾರದ ಗಮನ ತರಬೇಕು. 5ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ನಮಗೆ ಕೊಟ್ಟ ಆಶ್ವಾಸನೆ ಪ್ರಕಾರ 5ನೇ ತಾರೀಕಿಗೆ ನಡೆಯುವಂಥ ಒಂದು ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಅಭಿಪ್ರಾಯವೂ ಸಹಿತ ಅತಿ ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ತಾವು ಅದನ್ನು ಕಳಿಸಬೇಕು, ನಮ್ಮ ಆಕ್ಷೇಪಣೆ ಅಂಶಗಳಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಮರಾಠಿ, ಜಿಲ್ಲಾ ಸಂಚಾಲಕ ಮಹೇಂದ್ರ ನಾಯ್ಕ್ ಕತ್ಗಾಲ್, ಸುರೇಶ್ ಪಟ್ಕಾರ್, ಸೀತಾರಾಮ್ ನಾಯ್ಕ್ ಬೊಗ್ರಿಬೈಲ್, ಜಗದೀಶ್ ಹರಿಕಾಂತ್, ಸಾರಂಬಿ ಬೆಟ್ಕುಳಿ, ಶಂಕರ್ ಗೌಡ, ಗಣಪತಿ ಮರಾಠಿ, ಜಯಂತ್ ಮರಾಠಿ, ಸುನೀತಾ ಹರಿಕಂತ್ರ ಕಿಮಾನಿ, ಯಾಕೂಬ್ ಸಾಬ್ ಬೆಟ್ಕುಳಿ, ಗಜಾನನ್ ಪಟ್ಗಾರ್ ಹೊಳನ್ಗದ್ದೆ, ವೆಂಕಟರಮಣ್ ಪಟ್ಗಾರ್, ರಾಜೀವ್ ಎಂ ಗೌಡ ಮತ್ತು 3,000ಕ್ಕೂ ಅಧಿಕ ಅರಣ್ಯ ಅತಿಕ್ರಮಣದಾರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.